ಒಟ್ನಲ್ಲಿ ಆದ್ರೆ ಗೆದ್ದವ್ರು ಕೊಡ್ಸಲ್ಲ, ಅಂದ್ರೆ ಗಿಲ್ಲಿ ಕೊಡ್ಸಲ್ಲ, ಆಮೇಲೆ RJ ಅಮಿತ್ಗೂ ಕೊಡ್ಸಲ್ಲ, ಕರಿಯಲ್ಲ, ಸಾರಿ ಕರಿಯಲ್ಲ, ಕೊಡ್ಸಲ್ಲ ಅಲ್ಲ ಕರಿಯಲ್ಲ. ಫಸ್ಟ್ ಲಾಸ್ಟ್ ಬೇಡ, ನನಗೆ ಇಷ್ಟ ಆಗ್ಲಿಲ್ಲ. RJ ಅಮಿತ್ ಇಷ್ಟ ಆಗ್ಲಿಲ್ಲ, ಗಿಲ್ಲಿನೂ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅವ್ರಿಬ್ರು ಬಿಟ್ಟು ಮಿಕ್ದು ಅಷ್ಟು ಜನನು ಕರೀತಾ ಇದ್ದಾರೆ. ಸರ್ ಎಲ್ಲರೂ ಗೆದ್ದವ್ರು ಕೊಡಿಸ್ತಾರೆ, ಆಮೇಲೆ ಪಾಸ್ ಆದ್ರೆ ಕೊಡಿಸ್ತಾರೆ. ನಾನು ಫೇಲ್ ಆದ್ರ ಮಗ ಅದಕ್ಕೊಂದು ಪಾರ್ಟಿ ಇಟ್ಕೊಂಡಿದೀನಿ, ಆಮೇಲೆ ಸೋತವ್ರಿಗೆ ಪಾರ್ಟಿ ಇಟ್ಕೊಂಡಿದೀನಿ. ಆದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬೇರೆಯವ್ರು ಬಂದು ಅವ್ರವ್ರದೇ ಮಾಡ್ಕೊಂಡು ಹಾಕೊಂಡು ಇನ್ಕಮ್ ಬರಂಗ್ ಮಾಡ್ಕೊಳ್ತಾರೆ, ಇನ್ಕಮ್ ನೋಡ್ತಾರೆ. ನಾನು ದುಡ್ಡು ಮಾಡಕ್ಕೆ ದುಡ್ಡಾಸೆ ಪಟ್ಟವನೇ ಅಲ್ಲ, ನನಗೆ ಓನ್ಲಿ ಹೆಸರು. ನಾನು ಆಸಿಡ್ ನ, ಅದು ಆರ್ಪಿಕ್ಸ್ ನ ಬರೀ ಕೈಯಲ್ಲಿ ತೊಳಿತಾ ಇದ್ದೀನಿ, ಅದು ಮನಸಾರೆ ತೊಳಿತಾ ಇದ್ದೀನಿ. ಯಾರು ಏನ್ ಮಾಡಿದ್ರು ಅದೇನು ನನ್ಗೆ ಲೆಕ್ಕಕ್ಕೆ ಬರಲ್ಲ. ಇದು ಟಾಯ್ಲೆಟ್ ಕ್ಲೀನ್ ಆಗ್ಬೇಕಷ್ಟೇ. ಅಲ್ಲಿ ಬಂದು ತೊಳಿತೀನಿ ನಾನು. ಅವ್ನ ದುಶ್ಮನ್ ಇರ್ಲಿ, ನನ್ನ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿರ್ಲಿ, ಅವ್ರ ಮನೆಗೂ ಬಂದು ಲೆಟ್ರಿನ್ ಅವ್ರ ಅಪ್ಪ ಅಮ್ಮ ಎಷ್ಟು ಜನ ಇರ್ತಾರೆ ಅವ್ರ ಮುಂದೆ ತೊಳಿತೀನಿ. ಅವ್ರ ಮನೆ ಕೆಲಸದವ್ರು ಅಸಹ್ಯ ಪಡ್ತಾರೆ, ನಾನ್ ಬಂದು ತೊಳಿತೀನಿ. ಒದ್ದೆ ಆಗಿದ್ಯಾ ಅಂದ್ರೆ ಕ್ಲೀನ್ ಮಾಡಿ ಎಷ್ಟೋ ದಿನ ಆಗಿದೆ, ನೆಲ ತೋರಿಸ್ಬಿಡಿ. ಕ್ಲೀನ್ ಮಾಡಿ ಎಷ್ಟೋ ದಿನ ಆಗಿದೆ. ಆಮೇಲೆ ಇದು ನೋಡಿ, ಟಾಯ್ಲೆಟ್ ಅಲ್ಲಿ ನೀರ್ ಬಿದ್ದಿದ್ಯಾ, ಯಾರು ಇದಾಗಿಲ್ಲ, ಆದ್ರೆ ಎಷ್ಟು ಕರೆ ಗಲೀಜಾಗಿದೆ ನೋಡಿ. ಇಲ್ಲಿ ಒಳಗಡೆ ನೋಡಿಸ್ಬಿಡಿ. ಇವಾಗ ನೋಡಿ, ಇದು ಬರೀ ಕೈ, ಅಂದ್ರೆ ಇಲ್ಲಿ ಎಕ್ವಿಪ್ಮೆಂಟ್ ಇದೆ, ಅಂದ್ರೆ ಬ್ರಷ್ ಇದೆ, ಎಲ್ಲ ಇದೆ. ಆದ್ರೆ ಜನಕ್ಕೆ ನಾನು ಹೇಳಿದೀನಿ ಬರೀ ಕೈಯಲ್ಲಿ ತೊಳೆದು ತೋರಿಸ್ತೀನಿ ಅಂತ. ಅದು ನನ್ನ ಮನೇಲಲ್ಲ, ನಿಮ್ಮ ಮನೇಲಿಗೂ ಬೇಕಾದ್ರೆ ಕರೀರಿ, ಅದು ಚಾಲೆಂಜ್ ಮಾಡ್ತೀನಿ. ನಿಮ್ಮ ಮನೇಲಿ ಎಷ್ಟು ಜನ ಗಲೀಜ್ ಮಾಡಿ, ಎಷ್ಟು ಜನ ಲೆಟ್ರಿನ್ ಸುಸ್ಸು ಎಲ್ಲ ಯೂಸ್ ಮಾಡಿದ್ರು ನಾನು ಬರೀ ಕೈಯಲ್ಲಿ ತೊಳಿತೀನಿ ಅಂತ ಹೇಳಿದೀನಿ. ಆಮೇಲೆ ನನಗೆ ಯಾವ ಅಸಹ್ಯನೂ ಇಲ್ಲ. ಆದ್ರೆ ಇದು ನನ್ನ ಮನೇನೆ, ಆದ್ರೆ ನನ್ನ ಮನೆ ಬಿಟ್ಟು ಬೇರೆಯವ್ರ ಮನೆದು ನನ್ಗೆ ಅಸಹ್ಯ ಅನ್ಸಲ್ಲ. ಇವಾಗ ಇವ್ರಗಳ ಮುಂದೆನೆ ನಾನು ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಒಂದು ಡ್ರಾಪ್ ನೀರು ಇಲ್ಲ. ಇವಾಗ ನಾನು ಹೊಸದಾಗಿ ತೊಳಿತಾ ಇದ್ದೀನಿ, ಎಲ್ಲ ಒದ್ದೆ ಮಾಡ್ತಾ ಇದ್ದೀನಿ. ಬರೀ ಪ್ಯಾಂಟ್ ಮಾತ್ರ ಮಡ್ಚ್ಕೊತೀನಿ, ವೈಟ್ ಪ್ಯಾಂಟು. ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ, ನೀವು ಇಂಟರ್ವ್ಯೂ ಮಾಡ್ತೀರಾ ಅಂತ. ಪ್ಯಾಂಟ್ ಒಂದು ಮಡ್ಚ್ಕೊತಾ ಇದ್ದೀನಿ, ಆ್ಯಸಿಡ್ ಬೀಳುತ್ತೆ ಅಂತ. ಸರ್ ಹಾರ್ಪಿಕ್ಸ್ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ ತಾಳಿ. ಬರೀ ಇದು ಒಂದನ್ನ ತೊಳೆದು ತೋರಿಸ್ತೀನಿ, ಇಲ್ಲ ಫುಲ್ ಟೈಮ್ ಇದ್ರೆ ಇಷ್ಟು ಎಲ್ಲ ನೆಲ ಎಲ್ಲ ತೊಳೆದು ತೋರಿಸ್ತೀನಿ. ಯಾಕಂದ್ರೆ ನಿಮ್ದು ವಿಡಿಯೋ ರೀಲ್ ಖಾಲಿ ಆಗ್ಬಿಡುತ್ತೆ ಅಂತ ಬರೀ ಇದು ಮಾತ್ರ. ಟಾಯ್ಲೆಟ್ ಮೇಯ್ನು, ಯಾಕಂದ್ರೆ ಇದನ್ನೇ ಜನ ಎಲ್ಲರೂ ಅಸಹ್ಯ ಪಡೋದು. ಮೇಲ್ಗಡೆದು ಯಾರು ಅಸಹ್ಯ ಪಡಲ್ಲ, ನಾನು ಒಳಗಡೆದು. ಯಾಕಂದ್ರೆ ಈಗ ಟೈಮ್ ನಿಮ್ದು ಕಡಿಮೆ ಇರೋದ್ರಿಂದ ಡೈರೆಕ್ಟ್ ಅಂದ್ರೆ ಇಲ್ಲೆಲ್ಲ ತೊಳ್ಕೊಂಡೇ ನಾನು ಅಲ್ಲಿಗೆ ಹೋಗೋದು. ಆದ್ರೆ ನಿಮ್ಗೆ ಅರ್ಜೆಂಟ್ ಇರೋದ್ರಿಂದ, ವಿಡಿಯೋ ಇದಾಗೋದ್ರಿಂದ ಬರೀ ಇದು ಮಾತ್ರ ತೊಳಿತಾ ಇದ್ದೀನಿ. ಅಂದ್ರೆ ಒಳಗಡೆದೇ ಮೇಯ್ನ್ ಎಲ್ಲರೂ ಅಸಹ್ಯ ಪಡೋದು. ಈಗ ಎಷ್ಟು ಜನ ಮೀಡಿಯಾ ಅವ್ರು ಬಂದಿದ್ರು, ಎಲ್ಲರೂ ಯೂಸ್ ಮಾಡಿದ್ದಾರೆ ಇದನ್ನ ಟಾಯ್ಲೆಟ್ನ. ಆದ್ರೆ ಕ್ಲೀನ್ ಆಗಿಲ್ಲ, 1 ತಿಂಗಳೇ ಆಗಿದೆ. ನಾನು ತೊಳೆದ್ರೆ ಕ್ಲೀನ್ ಆಗುತ್ತೆ, ಯಾಕಂದ್ರೆ ನನಗೆ ಅದೇ ಸಮಾಧಾನ. ಇವಾಗ ನೋಡಿ, ಇದು ಬರೀ ಕೈ, ನಾನೇನು ಗ್ಲೌಸ್ ಹಾಕೊಂಡಿಲ್ಲ. ಆಸಿಡ್ ಅದು, ಅಂದ್ರೆ ಪೊರೆ ಹೇಳುತ್ತೆ, ಚರ್ಮ ಪೊರೆ ಹೇಳುತ್ತೆ. 1 ಸೆಕೆಂಡ್. ಚರ್ಮ ಬಂದು ಆಸಿಡ್ ಮುಟ್ಟಂಗಿಲ್ಲ. ಯಾರೇ ಆದ್ರೂ ಇದನ್ನ ಗ್ಲೌಸ್ ಇಲ್ಲ, ಬ್ರಷ್ ಅಲ್ಲಿ ಮಾಡ್ತಾರೆ. ನಾನು ಆಸಿಡ್ ನ, ಅದು ಆರ್ಪಿಕ್ಸ್ ನ ಬರೀ ಕೈಯಲ್ಲಿ ತೊಳಿತಾ ಇದ್ದೀನಿ, ಅದು ಮನಸಾರೆ ತೊಳಿತಾ ಇದ್ದೀನಿ. ಏನ್ ಸರ್ ಇದೆಲ್ಲ? ಒಳಗೂ ಕೈ ಹಾಕ್ತಾ ಇದೀನಿ ಸರ್, ಒಳಗೂ ಉರಿತಾ ಇದೆ, ಹಂಗೂ ಹಾಕ್ತಾ ಇದ್ದೀನಿ. ಕೈ ಸುಡ್ತಾ ಇದೆ, ಹಂಗೂ ಹಾಕ್ತಾ ಇದ್ದೀನಿ. ಫುಲ್ ನೀರೊಳಗೂ ನೋಡಿ ಸರ್, ಇಲ್ಲಿ ನೀರೊಳಗೂ ಹಾಕ್ತಾ ಇದ್ದೀನಿ. ಫುಲ್ ಒಳಗೂ ಹಾಕ್ತಾ ಇದ್ದೀನಿ ಸರ್. ಫುಲ್ ನೋಡಿ ಬನ್ನಿ ಸರ್, ಒಳಗೆ ಬನ್ನಿ, ಹತ್ರ ಬನ್ನಿ. ಯಾರು ಏನ್ ಮಾಡಿದ್ರು ಅದೇನು ನನ್ಗೆ ಲೆಕ್ಕಕ್ಕೆ ಬರಲ್ಲ. ಇದು ಟಾಯ್ಲೆಟ್ ಕ್ಲೀನ್ ಆಗ್ಬೇಕಷ್ಟೇ ನನಗೆ. ಸರ್ ಇದನ್ನೆಲ್ಲ ನೋಡಿ ಅಸಹ್ಯ ಏನಿಲ್ಲ. ಮಕ ನೋಡಿ ಸರ್, ಏನು ಅಸಹ್ಯ ಮಕ ಮಾಡ್ಕೊಂಡು ಮಾಡ್ತಾ ಇದ್ದೀನಿ, ಮನಸ್ಸಿಂದ ಮಾಡ್ತಾ ಇದ್ದೀನಿ ಸರ್, ಮನಸ್ಸಾರೆ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಸ್ವಲ್ಪ ಹೊತ್ತು ಬಿಟ್ರೆ, ಇನ್ನ ಸ್ವಲ್ಪ ಹೊತ್ತು ಬಿಟ್ರೆ ಕರೆ ಇದಾಗತ್ತೆ. ಬೇಕಾದ್ರೆ ಆಮೇಲೂ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೂ ಫುಲ್ ತೊಳೆಯೋದು ತೋರಿಸ್ತೀನಿ ಸರ್. ಯಾಕಂದ್ರೆ ಒಂದು ಈಗ ಹಚ್ಚಿದೀನಿ, ಈಗ ಒಂದು ಲೆವೆಲ್ಗೆ ಬಿಡ್ಬೇಕದು ಸ್ವಲ್ಪ ಹೊತ್ತು. ನೀವೇ ಮಕ ಸಿಂಡಿಸ್ತಾ ಇದ್ದೀರಲ್ಲ ಸರ್, ನಾನೇ ಮಕ ಸಿಂಡಿಸ್ತಾ ಇಲ್ಲ ಸರ್. ಇಲ್ಲಿ ನೋಡಿ, ಕೈ ಘಮ ಘಮ ಅಂತ ಇದೆ. ನೀವೇ ಮಕ ಸಿಂಡಿಸ್ತಾ ಇದ್ದೀರಲ್ಲ ಸರ್. ಇನ್ನೊಂದು 5-10 ನಿಮಿಷ ಬಿಟ್ಟು ತಿರ್ಗಾ ತೊಳಿತೀನಿ ಸರ್. ಈಗ ಹಚ್ಚಿ ಬಿಟ್ಟಿದ್ದೀನಿ, ಇನ್ನು 5-10 ನಿಮಿಷ ಬಿಟ್ಟು ತಿರ್ಗಾ ತೊಳೆದು ತೋರಿಸ್ತೀನಿ. ಏನ್ ಅವ್ರು ಕಟ್ಕೊಂಡು ನನಗೇನಾಗಬೇಕು ಸರ್? ನಾನಿರೋದು ಹಿಂಗೆ ಸರ್. ಅವ್ರೇನಾರ ನಂಗೆ ಕಾಸು ಕೊಡ್ತಾರೆ, ಇಲ್ಲ ಅವಾರ್ಡ್ ಕೊಡ್ತಾರೆ ಸರ್, ಏನು ಇಲ್ಲ. ನನ್ನ ಲೈಫ್ ನನ್ನ ಇಷ್ಟ, ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋದು ನನ್ನ ವೇದಾಂತ.
ನಾನು ಕಂಡವ್ರಿಗೆ ದುಡ್ಡು ಕೊಟ್ಟು ಮಾಡಿಸಿದ್ರು ಅವ್ರು ಇಷ್ಟು ಚೆನ್ನಾಗಿ ಮಾಡಲ್ಲ. ಕಾಟಾಚಾರಕ್ಕೆ ಮಾಡ್ಬಿಟ್ಟು ಅಯ್ಯೋ ನಮ್ಮ ಅಪ್ಪ ಬೈತಾರೆ ನಮ್ಮ ಅಮ್ಮ ಬೈತಾರೆ ಅಂತ ದೂರದಿಂದ ಹಿಂಗೆ ಹಾಕ್ಬಿಟ್ಟು ಓಡೋಗ್ಬಿಡ್ತಾರೆ. ಆ ಥರ ಕೆಲಸ ಮಾಡಿಸ್ಕೊಳ್ಳೋ ಬದಲು ನಾನೇ ನನ್ನ ಕೆಲಸ ಮಾಡಿಕೊಂಡು ಮನೇನ ನೀಟಾಗಿ ಇಟ್ಕೊಳ್ಳೋದು ನನ್ನ ಕರ್ತವ್ಯ. ಅದಕ್ಕೆ ನಾನು ಹಿಂಗೆ ಮಾಡೋದು, ನಾನು ಹಿಂಗೆ ನಡ್ಕೊಳ್ಳೋದು. ಆಮೇಲೆ ನಾನು ಯಾವುದು ಡೌ ಮಾಡಿಲ್ಲ ಸರ್. ಬಿಗ್ ಬಾಸ್ ಒಳಗೂ ಹೇಳಿದ್ದೆ ಬರೀ ಕೈಯಲ್ಲಿ ತೊಳಿತೀನಿ ಅಂತ. ಬರೀ ಕೈಯಲ್ಲಿ ಉರಿತಾ ಇದೆ ಇದು, ಇನ್ನೂ ಕೈ ತೊಳ್ಕೊಂಡಿಲ್ಲ. ಈಗ ನೀವು ಪರ್ಮಿಷನ್ ಕೊಟ್ರೆ ಕೈ ತೊಳ್ಕೊತೀನಿ, ಇನ್ನೂ ಉರಿತಾ ಇದೆ ಇದು. ತಮಾಷೆ ಇಲ್ಲ ಸರ್. ಅಯ್ಯೋ ನೀವೇ ಮಕ ಸಿಂಡಿಸ್ತಾ ಇದ್ದೀರಾ. ತಮಾಷೆ ಏನ್ ಸರ್? ನಿಮ್ಮನೇದು ಬಂದು ತೋರಿಸ್ಲಾ ಸರ್? ಏ ತಮಾಷೆ ಇಲ್ಲ ಸರ್. ನಾನು ಬರೀ ಇಲ್ಲಿದ್ ಹೇಳ್ತಾ ಇದ್ದೀನಿ ಅಂತ ನೀವು ತಮಾಷೆ ಅಂತಿದ್ದೀರಾ. ನಿಮ್ಮನೆದನ್ನು ಬಂದು ತೊಳಿತೀನಿ, ಅದ್ರದ್ದು ವಿಡಿಯೋ ಮಾಡಂಗಿದ್ರೆ ಮಾಡಿ ಸರ್. ಹಾ ಅಂತ ಅಂತಾರಲ್ಲ, ಅವ್ರ ಮನೆಗೆ ಕರ್ಸಿ ಅಲ್ಲಿ ಬಂದು ತೊಳಿತೀನಿ. ನಾನು ಅವ್ನ ದುಶ್ಮನ್ ಇರ್ಲಿ, ನನ್ನ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿರ್ಲಿ, ಅವ್ರ ಮನೆಗೂ ಬಂದು ಲೆಟ್ರಿನ್ ಅವ್ರ ಅಪ್ಪ ಅಮ್ಮ ಎಷ್ಟು ಜನ ಇರ್ತಾರೆ ಅವ್ರ ಮುಂದೆ ತೊಳಿತೀನಿ. ಅವ್ರ ಮನೆ ಕೆಲಸದವರು ಅಸಹ್ಯ ಪಡ್ತಾರೆ, ನಾನು ಬಂದು ತೊಳಿತೀನಿ. ಕ್ಲೀನ್ ಇರ್ಬೇಕಷ್ಟೇ ಸರ್. ನನಗೆ ಇವಾಗ ಟೈಮ್ ಇಲ್ಲ. ನಿಮ್ದು ಬೇಗ ಮುಗಿಬೇಕು ಅಂತ ನೀವು ಸ್ಪೀಡಾಗಿ ತೋರಿಸ್ತೆ. ಇಲ್ಲ ಅಂದ್ರೆ ಇದೆಲ್ಲ ತೊಳೆದು ನಲ್ಲಿ, ಆ ಕಿಟಕಿ, ಫ್ಯಾನ್ ಎಲ್ಲ ತೊಳೆದು ಅಷ್ಟು ನೀಟಾಗಿ ಮಾಡ್ತೀನಿ ಸರ್. 5 ನಿಮಿಷ ಬಿಟ್ಟು ತಿರ್ಗಾ ತೊಳಿತೀನಿ, ಆಮೇಲೆ ಬೇಕಾದ್ರೆ ಕಂಟಿನ್ಯೂ ಮಾಡಿ. ಅಲ್ಲ ನಿಮಗೆ ಸಾಕ್ಷಿ ಬೇಕು ಅಂದರೆ ನಮ್ಗೆ ಆ ಥರ ಈ ಥರ ಇಲ್ಲ, ಡ್ರಾಮಾ ಗೀಮಾ ಬರಲ್ಲ. ಅಲ್ಲ ನಾನು ಇರೋದು ಹೇಳ್ತೀನಿ ಸರ್. ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ನಾನು ಯಾರನ್ನ ನಂಬಿಸ್ಬೇಕು, ನಂಬ್ಸೋಕ್ಕೋಸ್ಕರ ಮಾಡಬೇಕು ಅನ್ನೋಂತ ಮಾಡಲ್ಲ. ನಾನು ಮಾಡ್ತಾರೆ ನನಗೆ ಕರೆಕ್ಟ್ ಅಷ್ಟೇ. ನನಗೆ ಅವ್ನು ನಂಬುದನ್ನ ಬಿಟ್ಟದನ್ನ ಅವನ್ನ ಪ್ರೂವ್ ಮಾಡ್ಬೇಕಂದ್ರೆ ನನಗೆ ನೆಸಿಟಿನೂ ಇಲ್ಲ, ನಂಗೆ ಇಂಟ್ರೆಸ್ಟು ಇಲ್ಲ ಸರ್. ನನ್ನ ಶೋಕಿ ನಾನು ಮಾಡ್ಕೊಂಡಿದ್ದೀನಿ. ಇಡೀ ಮನೆ ಕ್ಲೀನಿಂಗು, ಒರೆಸೋದು, ಕ್ಲೀನ್ ಮಾಡೋದು, ಸೋಫಾ ಒರೆಸೋದು, ಸೋಫಾ ಕೆಳಗೆಲ್ಲ ಇದೆಲ್ಲ. ಇಲ್ಲಿ ನೋಡಿ ಮನೆಯಲ್ಲಿ ನಿಮಗೆ ಕಸ ಗುಡ್ಸೋಕ್ಕೂ ಒರೆಸೋಕ್ಕೂ ಜಾಗ ಇಲ್ಲ. ಈ ಮನೆ ಕ್ಲೀನ್ ಮಾಡಬೇಕಂದ್ರೆ A to Z ಐಟಮ್ನ ಡೋರ್ ತೆಗೆದು ಅಲ್ಲಿ ಬಾಲ್ಕನಿಲಿ ಇಡ್ತೀನಿ, ಆ ಕಡೆಗೆ ವರಂಡಲ್ಲ ಅಲ್ಲಿ ಇಟ್ಬಿಟ್ಟು ಆಮೇಲೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಒರೆಸಿ ಆಮೇಲೆ ಎಲ್ಲ ಐಟಮ್ ಇಡಬೇಕಾದ್ರೆ ಒಂದೊಂದು ಒರೆಸಿ ವಾಪಸ್ ಮನೆಯೊಳಗೆ ಇಡ್ತೀನಿ. ಯಾಕಂದರೆ ಇಲ್ಲಿ ಮನೇಲಿ ನೀವು ನೋಡಿ ಎಲ್ಲೂ ನೆಲನೇ ಕಾಣಿಸಲ್ಲ. ನೆಲ ಎಲ್ಲಿ ಕಾಣಿಸುತ್ತೆ ಒಂಚೂರು ಹಂಗೆ ತೋರಿಸಿ ಸರ್. ಬರೀ ಐಟಮ್ಗಳೇ ಇರೋದು, ಓಡಾಡೋ ಜಾಗ ಎಲ್ಲೂ ಇಲ್ಲವೇ ಇಲ್ಲ. ಅಂದರೆ ಕಡಿಮೆ ಇದೆ, ಈ ಥರ ನೆಲ ಕಾಣೋದು ಕಡಿಮೆ. ಈಗ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಅಲ್ಲೆಲ್ಲ ಕೆಳಗೆ ಗಲೀಜಿರುತ್ತೆ. ಅದರಿಂದ ಏನಂದರೆ ಇಷ್ಟು ಐಟಮ್ನು ಆಚೆ ಇಟ್ಬಿಡ್ತೀನಿ. ಅಂದರೆ ಆ ಚೇರ್ಸ್ಗಳು, ಟೀಪಾಯಿ, ಅದು ಶೋಕೇಸ್ ಐಟಮು ಎಲ್ಲ ಆಚೆ ಇಟ್ಬಿಟ್ಟು ಫುಲ್ ಕ್ಲೀನ್ ಆದಮೇಲೆ ತಿರ್ಗಾ ಎತ್ತಿ ಒಳಗಿಡ್ತೀನಿ. ಆದರೆ ಈ ನಡುವೆ 1 ತಿಂಗಳಿಂದ ಫುಲ್ ಬ್ಯುಸಿ ಇರೋದ್ರಿಂದ ಈ ಥರ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲ ಸರ್. ದುಡ್ಡು ಮಾಡೋ ಇಂಟ್ರೆಸ್ಟು ಇಲ್ಲ, ನಾನು ಯೂಟ್ಯೂಬರು ಅಲ್ಲ, ನನಗೆ ಇಂಟ್ರೆಸ್ಟು ಇಲ್ಲ. ನಂದು ಇದು ಯಾರ್ಯಾರು ಮಾಡ್ಕೊಂಡು ಎಲ್ಲರದು ಮಿಲಿಯನ್ಸ್ ಆಗ್ತಿದೆ ಆಗಲಿ ಸಂತೋಷ. ನಂಗೆ ಹೊಟ್ಟೆ ಉರಿ ಬುದ್ಧಿನೂ ಇಲ್ಲ. ಬೇರೆಯವರಾದರೆ ನೀನು ಚಾರ್ಜ್ ಮಾಡಬೇಕಲ್ಲ, ಚಾರ್ಜ್ ಯಾಕೆ ಮಾಡಲ್ಲ, ಹಂಗೆ ನನಗೆ ಇಂಟ್ರೆಸ್ಟೇ ಇಲ್ಲ. ನನಗೆ ಯೂಟ್ಯೂಬ್ ನಾನು ಓಪನ್ ಮಾಡಿ 15 ವರ್ಷದಿಂದ ನೀವು ನೋಡಿದ್ರಿ, ಆಗಲೇ ನಂದು ಮಾನಿಟೈಸು ಆಗಿದೆ. ನಾನು ಹಾಕೋದು 6 ತಿಂಗಳಿಗೋ 2 ವರ್ಷಕ್ಕೋ ಒಂದು ವಿಡಿಯೋ. ಆದರೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬೇರೆಯವ್ರು ಬಂದು ಅವ್ರವ್ರದ್ದೇ ಹಾಕ್ಕೊಂಡು ಇನ್ಕಮ್ ಬರೋಂಗೆ ಮಾಡ್ಕೊಳ್ತಾರೆ, ಇನ್ಕಮ್ ನೋಡ್ತಾರೆ. ನಾನು ದುಡ್ಡು ಮಾಡೋಕ್ಕೆ ದುಡ್ಡಾಸೆ ಪಟ್ಟವನೇ ಅಲ್ಲ. ನನಗೆ ಓನ್ಲಿ ಹೆಸರು, ನನ್ನ ಹೆಸರು ಓಡಾಡಬೇಕು, ಹೆಸರು ಹೊಗಳಬೇಕು, ಒಳ್ಳೆಯವ್ರು ಅನ್ಸ್ಕೋಬೇಕು, ಆ ಥರ. ಅಂದರೆ 1000 ಜನ ಕೆಟ್ಟವ್ರು ಅಂದ್ರೂ ನಾನು ಏನು ಅನ್ನೋದು ನನಗೆ ಗೊತ್ತು. ನಾನು ಅವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ನನ್ನ ಶೋಕಿ ಇನ್ನೂ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೋತವ್ರಿಗೆ ಪಾರ್ಟಿ ಅಂತ ಬಿಗ್ ಬಾಸ್ ಅವ್ರಿಗೆ ಟೀಮ್ ಅವ್ರಿಗೆ ಸರ್ ಎಲ್ಲರೂ ಗೆದ್ದವ್ರು ಕೊಡಿಸ್ತಾರೆ, ಆಮೇಲೆ ಪಾಸ್ ಆದರೆ ಕೊಡಿಸ್ತಾರೆ. ನಾನು ಫೇಲ್ ಆದ್ರ ಮಗ ಅದಕ್ಕೊಂದು ಪಾರ್ಟಿ ಇಟ್ಕೊಂಡಿದ್ದೀನಿ. ಆಮೇಲೆ ಸೋತವ್ರಿಗೆ ಪಾರ್ಟಿ ಇಟ್ಕೊಂಡಿದ್ದೀನಿ. ಅಂದರೆ ಗೆದ್ದವ್ರು ಎಲ್ಲ 1000 ಜನ ಗೆದ್ದಿದ್ಯಾ ಪಾರ್ಟಿ ಕೊಡಿಸು ಅಂತಾರೆ, ಇಲ್ಲ ಏನೋ ಅವಾರ್ಡ್ ತೊಗೊಂಡೆ, ಇಲ್ಲ ನೀನು ಡಿಗ್ರಿ ಮಾಡಿದೆ ಕೊಡಿಸು ಅಂತಾರೆ. ಆದರೆ ಫೇಲ್ ಆದವ್ರಿಗೆ ಆಮೇಲೆ ಸೋತ್ ಬಂದವ್ರಿಗೆ ಯಾರೂ ಪಾರ್ಟಿ ಮಾಡಿಲ್ಲ. ನಾನೀಗ ಸೋತ್ ಬಂದವ್ರಿಗೆ ಪಾರ್ಟಿ ಮಾಡಿ ಅದನ್ನು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಸರ್. ಅಂದರೆ ನಾನು ಈ ಥರ ಡಿಫ್ರೆನ್ಸು. ಅದೇ ನೀವು ಗೆದ್ದವ್ರಿಗೆ ಮಾಡಿದ್ರೆ ಅದು ಎಲ್ಲೂ ನ್ಯೂಸ್ ಆಗಲ್ಲ, ಅದು ಪ್ರಚಾರ ಆಗಲ್ಲ. ಅದೇ ಬಂದು ಒಂದು ಸೋತವ್ರಿಗೆ ಮಾಡಿದ್ರೆ ಎಂಥ ನನ್ನ ಮಗ ಮುಟ್ಟಾಳ್ ನನ್ನ ಮಗ ಏನು ಸೋತವ್ರಿಗೆ ಕೊಡಿಸ್ತಾವನೆ ಅಂತ ಆ ಥೀಮಲ್ಲೇ ಇನ್ನೊಂದು 10-15 ದಿವಸದಲ್ಲೇ ಒಂದು ರಿಸಾರ್ಟಲ್ಲಿ ಮಾಡಿ ಎಲ್ಲರನ್ನೂ ಕರೆದು ಇದು ಮಾಡ್ತಾಯಿದ್ದೀನಿ. ತಾವುಗಳು ದಯವಿಟ್ಟು ಎಲ್ಲರೂ ಬನ್ನಿ. ಅಂದರೆ ಪಬ್ಲಿಕ್ ಅಲ್ಲ, ನೀವುಗಳು ಮೀಡಿಯಾವರು ದಯವಿಟ್ಟು ಬನ್ನಿ. ಅಷ್ಟು ಪಬ್ಲಿಕ್ನ ಸಾಕಷ್ಟು ಕೆಪಾಸಿಟಿನ ನನಗೆ ಕೊಟ್ಟಿಲ್ಲ. ಅನ್ನಪೂರ್ಣೇಶ್ವರ ಅಂದ್ರೆ ಒಂದು ಲೆವೆಲ್ಗೆ ಹಂಗನ್ಬಿಟ್ಟು ಊರವ್ರಿಗೆಲ್ಲ ಹಾಕೋಷ್ಟು ಇಲ್ಲ.
ಅದೆಲ್ಲ ಇನ್ವೈಟ್ ನಿಮ್ಗೆ ಕಳಿಸ್ತೀನಿ, ದಯವಿಟ್ಟು ಬನ್ನಿ. ಪಾರ್ಟಿ ಹೆಸರೇ ಸೋತವರ ಪಾರ್ಟಿ ಅಂತ, ಅಂದ್ರೆ ಸೋತಿ ಆಚೆ ಬಂದವ್ರಿಗೆ ಎಲ್ಲರಿಗೂ ಸೇರಿಸಿ ಇನ್ವೈಟ್ ಮಾಡ್ಬೇಕು ಅನ್ಕೊಂಡೆ. ಅದೇ ಆಲ್ಮೋಸ್ಟ್ ಸೋತಿ ಬಂದಿರೋರು ಎಲ್ಲಾರನು ಅದರಲ್ಲಿ ಇನ್ನು ಬರ್ಬೇಕಾಗಿರೋ ಅಲ್ಲ, ಇನ್ನೂ ಬರ್ಬೇಕಾಗಿರೋರು ಇದ್ದಾರೆ. ಈಗ ಸ್ಪಂದನ, ಕಾವ್ಯ, ಅಶ್ವಿನಿ ಗೌಡ ಮ್ಯಾಮ್, ಅಂದ್ರೆ ಅವ್ರು ಗೆಲ್ತಾರೆ ಪಾಪ ಅವರೆಲ್ಲ. ಅಂದ್ರೆ ನಾನು ಆಚೆ ಬಂದ ಮೇಲೆ, ಅಂದ್ರೆ ಅದು ಫಿನಾಲೆ ಆಗ್ಬೋದು, ಅದಕ್ಕಿಂತ ಮುಂಚೆನೇ ಆಗ್ಬೋದು. ಇನ್ನೊಂದು ತಿಂಗಳು ಇದೆ ಅಷ್ಟೇ, ಇನ್ನೊಂದೊಂದು ತಿಂಗಳು 40 ದಿವಸ ಏನೋ ಇದೆ. ನಾನು ಹೇಳ್ತಾ ಇರೋದು ಒಟ್ನಲ್ಲಿ, ಆದ್ರೆ ಗೆದ್ದವ್ರು ಕೊಡ್ಸಲ್ಲ, ಅಂದ್ರೆ ಗಿಲ್ಲಿ ಕೊಡ್ಸಲ್ಲ, ಆಮೇಲೆ RJ ಅಮಿತ್ಗೂ ಕೊಡ್ಸಲ್ಲ, ಕರಿಯಲ್ಲ, ಕರಿಯಲ್ಲ. ಫಸ್ಟು ಲಾಸ್ಟು ಬೇಡ, ನನ್ಗೆ ಇಷ್ಟ ಆಗ್ಲಿಲ್ಲ. RJ ಅಮಿತ್ ಇಷ್ಟ ಆಗ್ಲಿಲ್ಲ, ಗಿಲ್ಲಿನೂ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅವ್ರಿಬ್ರು ಬಿಟ್ಟು ಮಿಕ್ದು ಅಷ್ಟು ಜನನು ಕರಿತಾ ಇದ್ದಾರೆ. ಅದು ಒಂದು ಸೀಸನ್ 12 ಮಾತ್ರ ಅಲ್ಲ, ಸೀಸನ್ 11, ಸೀಸನ್ 10, ಸೀಸನ್ 9 ನಂಗೆ ಯಾರ್ಯಾರು ಪರಿಚಯ ಇದ್ದಾರೆ ಅಷ್ಟು ಜನನು ಕರಿತಾ ಇದ್ದೀನಿ. ಅದು ಸೋತವ್ರಿಗೆ ಮಾತ್ರ. ಯಾಕಂದ್ರೆ ಗೆದ್ದವ್ರು ಬಂದ್ಬಿಟ್ರೆ ಅದ್ರ ವ್ಯಾಲ್ಯೂಗೆ, ಟೈಟಲ್ಗೆ ವ್ಯಾಲ್ಯೂ ಹೋಗ್ಬಿಡುತ್ತೆ. ಇದು ಸೋತೋರ್ ಪಾರ್ಟಿ ಅಂತ, ಗೆದ್ದವ್ರೊಬ್ರು ಇರಬಾರ್ದು ಅಂತ. ಅದ್ರ ಸೋತಿರೋದ್ರಲ್ಲಿ RJ ಅಮಿತ್ ಒಬ್ರನ್ನ ಬಿಡ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮ್ಮ ಬಗ್ಗೆ ತಿಳ್ಕೊಳ್ಳೋ ಕೆಪಾಸಿಟಿನೂ ಇಲ್ಲ. ಆಚೆನೂ ಕಿಂಡಲ್ ಮಾತಾಡಿದ್ರು, ಒಳಗೂ ಕಿಂಡಲ್ ಮಾತಾಡಿದ್ರು. ಆದರೆ ಕರಿಬಸಪ್ಪ ಅವರು ಬರ್ತಿದ್ದಂಗೆನೆ ಗೂಗಲ್ ಮಾಡಿ, ಇವನು ಒಳಗಂಗೆ ಹೇಳ್ತಿದ್ನಲ್ಲ, ಇವನು ಯಾರು ಇವನು ಅಂತ ಎಲ್ಲ ಚೆಕ್ ಮಾಡಿ, ನಾನು ಬಂದು 2 ದಿನಕ್ಕೆ, ಅಂದರೆ ಅವ್ರು ಬಂದು 1 ವಾರ ಮೇಲಾಗಿತ್ತು, ನಾನು ಬಂದು 2 ದಿನಕ್ಕೆ ಫೋನ್ ಮಾಡಿ, ಸರ್ ನೀವು ಹೇಳಿದ್ದೆಲ್ಲ ಅಷ್ಟು ನಿಜ, ಅಲ್ಲೆಲ್ಲ ನಿಮ್ಮನ್ನ ಅಷ್ಟು ಇನ್ಸಲ್ಟ್ ಮಾಡ್ತಾಯಿದ್ರು, ಬರೀ ಓಲ್ಡ್ ಬಿಡ್ತಾನೆ, ಓಲ್ಡ್ ರಾಜ, ಹಂಗೆ ಹಿಂಗೆ ಅಂತಿದ್ರು, ನೀವು ಹೆಂಗೆ ತಡ್ಕೊಂಡಿದ್ರಿ ಸರ್ ಅಂತ ಅಂದರು. ನಾನು ಅದಕ್ಕೆ ಹೇಳಿದೆ, ಅಲ್ಲಿ ನನ್ನ ಹತ್ರ ಫೋನ್ ಇರಲಿಲ್ಲಪ್ಪ ಏನಾರು ತೋರಿಸೋದಕ್ಕೆ. ಅವಾಗ ಅವ್ರು ಏನು ಹೇಳಿದ್ರು ನಂಬಲ್ಲ ಅಂದಾಗ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅವ್ರ ಮುಂದೆ ನಾನು ಯಾಕೆ ಅವ್ರಿಗೆ ಓವರಾಗಿ ಅವ್ರ ಕೈಕಾಲು ಹಿಡಿದು ಹೇಳ್ಬೇಕು? ಒಂದ್ಸಲಿ ಹೇಳೋದು, ನಂಬಿದ್ರೆ ನಂಬಲಿ, ಬಿಟ್ಟರೆ ಬಿಡಲಿ, ಆಚೆ ಬಂದಮೇಲೆ ಅವರೇ ತಿಳ್ಕೊಂಡು ಈಗ ನೀವು ಹೊಡೆದಂಗೆ ಅವರು ಹೊಡಿತಾರೆ ಅಂತ. ಆ ಥರ ಕರಿಬಸಪ್ಪ ಅವರು ಕಲ್ಚರ್ ಫ್ಯಾಮಿಲಿಯಿಂದ ಹುಟ್ಟು ಬಂದಿರೋದ್ರಿಂದ ಅವರು ತಿಳ್ಕೊಂಡು ನನಗೆ ವಾವ್ ಅಂತ ಹೇಳಿ ಇವತ್ತು ನನ್ನ ಫ್ಯಾನ್ ಅಂತ ಹೇಳ್ತಾರೆ. ನಾವೇನೂ ಇಲ್ಲ ಸರ್, ನಮ್ಮ ಮುಂದೆ ನೀವು ಅಷ್ಟು ದೊಡ್ಡ ಮನುಷ್ಯರು, ಅಷ್ಟು ಸಿಂಪಲ್ಲಾಗಿ ಲೆಟ್ರಿನ್ ತೊಳಿತಾ ಇದ್ರಿ, ಅದು ಬಿಗ್ ಬಾಸ್ ಮನೇಲಿ ಅಂತ ಹೇಳ್ತಾರೆ. ಅದು ನನಗೆ ಖುಷಿ ಆಗುತ್ತೆ. ಆದರೆ RJ ಅಮಿತ್ ರಷ್ಯಾ ಅಲ್ಲಿ ಯುದ್ಧ ನಡೀತಿತ್ತು, ಯುದ್ಧ ಬಿಟ್ಟು ಬಂದ್ಬಿಡ್ತಾರ, ಇವನು ಯಾವ ದೊಡ್ಡ ಮನುಷ್ಯ ಅಂತ ಅಂದ್ರು. ಅವರೊಬ್ಬರಿಗೆ 40 ರಷ್ಯಾದ ನ್ಯೂಸ್ದು ಕಳಿಸಿದೀನಿ ಸರ್, ಅದು ಯುದ್ಧದ ಟೈಮಲ್ಲಿ. ಇದು ನನ್ನ ಕೆಪಾಸಿಟಿ. ಸೂಪರ್ ಸರ್.